ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 17 ಎಕರೆ. ಆ 17 ಎಕರೆಯಲ್ಲಿ 7 ಎಕರೆ ರೋಬಸ್ಟಾ ಕಾಫಿ ತೋಟ ಇದೆ. ಇನ್ನು 10 ಎಕರೆ ಪ್ಲೇನ್ ಲ್ಯಾಂಡ್ ಇದೆ. ಸೊ ಈ ಪ್ರಾಪರ್ಟಿ CC ರೋಡ್ ಅಪ್ರೋಚ್ ಇರೋವಂಥ ಪ್ರಾಪರ್ಟಿ. ಹಾಗೆಯೇ ಸ್ಟೇಟ್ ಹೈವೇಯಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ನೋಡಿ, ಇದೇ ಪ್ರಾಪರ್ಟಿ ಎಂಟ್ರೆನ್ಸು. ಡೈರೆಕ್ಟ್ ಪ್ರಾಪರ್ಟಿಗೆ CC ರೋಡ್ ಇದೆ. ಇಲ್ಲಿಂದ ಬೌಂಡ್ರಿ ಸ್ಟಾರ್ಟ್ ಆಗುತ್ತೆ. 7 ಎಕರೆ ಈ ಥರ ಕಂಡೀಷನ್ನು ರೋಬಸ್ಟಾ ತೋಟ ಸಿಗುತ್ತೆ. ಹಾಗೆಯೇ ಅದರ ಜೊತೆಗೆ ಪೆಪ್ಪರ್ ಕೂಡ ಇದೆ. ಈ ಪ್ರಾಪರ್ಟಿ ಸಕಲೇಶ್ಪುರದಿಂದ ಒಂದು 17 ಕಿಲೋಮೀಟರ್ ಆಗುತ್ತೆ. ಹಾಗೆ ನಿಯರ್ ಬೈ ಟೌನ್ ಅಂತಂದರೆ ಹಾನ್ಬಾಳ್ ಬರುತ್ತೆ. ಈ ಜಾಗ ಒಂದು ಒಳ್ಳೆ ರೋಡ್ ಅಪ್ರೋಚ್ ಇರೋವಂಥ ಜಾಗ ಅಂತ ಹೇಳ್ಬೋದು. ಹಾಗೆಯೇ ರೆಸಾರ್ಟು ಮತ್ತು ಹೋಮ್ ಸ್ಟೇ ಮಾಡಲಿಕ್ಕೆ ತುಂಬ ಚೆನ್ನಾಗಿರೋವಂಥ ಜಾಗ ಇದು. ಯಾಕೆಂತಂದರೆ ಒಳ್ಳೆ ವ್ಯೂ ಇದೆ ಮತ್ತು ಒಳ್ಳೆ ಲೊಕೇಶನ್ ಕೂಡ ಇದೆ. ಅದಲ್ಲದೆ ಇನ್ನೂ ತೋಟ ಮಾಡದೆ ಉಳಿದಿರೋವಂಥ ಜಾಗ 10 ಎಕರೆ ಇರೋದ್ರಿಂದ ಅದನ್ನು ಈ ರೆಸಾರ್ಟ್ ಮತ್ತು ಹೋಮ್ ಸ್ಟೇ ಈ ಕಾನ್ಸೆಪ್ಟಿಗೆ ಯೂಸ್ ಮಾಡ್ಕೊಬೋದು. ಕಾಫಿ ತೋಟ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆಯೇ ಪೆಪ್ಪರ್ ಕೂಡ ಇದೆ. 10 ಎಕರೆ ಖಾಲಿ ಜಾಗ ಈ ಥರ ಬರುತ್ತೆ. ಈ ಕಾಫಿ ತೋಟದಲ್ಲಿ ಎಕರೆಗೆ ಒಂದು ವರ್ಷಕ್ಕೆ ಒಂದು 20ರಿಂದ 25 ಚೀಲ ಕಾಫಿ ಕುಯ್ತಾ ಇದ್ದಾರೆ ಇವಾಗ. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ. ಹಾಗೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇರೋವಂಥ ಪ್ರಾಪರ್ಟಿ. ಈ ಏರಿಯಾ ಪ್ಯೂರ್ ಮಲೆನಾಡು ಏರಿಯಾ ಆಗಿದೆ. ಸೊ ಇಲ್ಲಿ ಒಂದು ವರ್ಷಕ್ಕೆ 140ರಿಂದ 160 ಇಂಚು ಮಳೆ ಆಗುತ್ತೆ. ಸೊ ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು 1 ಎಕರೆಗೆ 20 ಲಕ್ಷ ಹೇಳ್ತಾ ಇದ್ದಾರೆ. ಚಿಕ್ಕದಾಗಿ ನೆಗೋಷಿಯಬಲ್ ಆಗ್ಬೋದು. ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.